ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಿಮಗೆ ಕಾಣ್ತಾ ಐತಿ ಇವತ್ತಿನ ರೀಡಿಂಗ್ ಏನಂತ ಗೊತ್ತಾಗಿರ್ಬೋದು. ಇವತ್ತು ಹಿಡನ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್. ನಿಮ್ಮ ವ್ಯಕ್ತಿ ನಿಮ್ಮಿಂದ ಏನಾದರೂ ಬಚ್ಚಿಟ್ಟಿದ್ರ, ತಮ್ಮ ಭಾವನೆಗಳನ್ನಾದರೂ ಏನಾದರೂ ಬಚ್ಚಿಟ್ಟಿದ್ರೆ ನಿಮ್ಗೆ ಅನಿಸ್ಬೋದು ಆ ವ್ಯಕ್ತಿ ನನ್ನಿಂದ ಏನೋ ಹೈಡ್ ಮಾಡ್ತಿರ್ಬೋದು. ಅವ್ರು ನಿಮ್ಗೆ ಇಷ್ಟಪಡ್ತಿರ್ಬೋದು, ಅವ್ರು ನಿಮಗೆ ಹೇಳಲಿಕ್ಕಿಲ್ಲ. ನಿಮ್ಮ ಮ್ಯಾಗ ಅವ್ರಿಗೆ ಸಿಟ್ಟಿರ್ಬೋದು, ಅದನ್ನ ಹೇಳಲಿಕ್ಕಿಲ್ಲ. ಅಥವಾ ನಿಮ್ಮ ಮೇಲೆ ಏನೋ ಕ್ವಶನ್ಸ್ ಕೇಳಬೇಕಂತಿರ್ಬೋದು, ಬಟ್ ಅವ್ರು ಹೇಳಲಿಕ್ಕಿಲ್ಲ. ನಿಮಗೆ ನೋವು ಆಗ್ತೈತೆ ಅಥವಾ ನಮ್ಮ ರಿಲೇಷನ್ಶಿಪ್ ಆಗ್ತೈತೆ, ಏನೋ ಒಂದು ಕಾರಣಕ್ಕಾಗಿ ಅವರು ಬಚ್ಚಿಟ್ಟಿರಬಹುದು. ಅಂಥವು ಏನಾದರೂ ಇಲ್ಲಿ ಫೀಲಿಂಗ್ಸ್ ಇದ್ವು ಅಂದ್ರೆ ಸೊ ಇಲ್ಲಿ ಚೆಕ್ ಮಾಡೋಣ ಅಂತ. ಓಕೆ, ಯಾವ ವ್ಯಕ್ತಿ ಬಗ್ಗೆ ನೀವು ಅವ್ರದ್ದು ಬಚ್ಚಿಟ್ಟ ಭಾವನೆಗಳು ಅಥವಾ ಹಿಡನ್ ಫೀಲಿಂಗ್ಸ್ ಅವ್ರ ಬಗ್ಗೆ ನೋಡ್ಬೇಕಂತ ಅಂದ್ಕೊಂಡಿರಿ, ಆ ವ್ಯಕ್ತಿದ 3 ಸಲ ಹೆಸರು ಹೇಳ್ಕೊಬೇಕಾಗ್ತೈತಿ, ಅವ್ರನ್ನ ವಿಜುವಲೈಸ್ ಮಾಡಬೇಕಾಗ್ತೈತಿ. ಸೊ ಆ ವ್ಯಕ್ತಿದ ಮತ್ತು ನಿಮ್ಮ ಒಂದು ಬಾಂಡಿಂಗ್ ಏನೈತಲ್ಲ ಅದನ್ನು ಒಂದು ಸಲ ನೆನಪು ಮಾಡ್ಕೊಳ್ರಿ. 1 ನಿಮಿಷ ವಿಡಿಯೋ ಪಾಸ್ ಮಾಡಿರಿ, ಈ ಎನರ್ಜಿ ಜೊತೆಗೆ ಅಲೈನ್ ಆಗ್ರಿ. ಸೊ ಅಲೈನ್ ಅನ್ನೋದಕ್ಕೆ ಗೂಗಲ್ ಮಾಡಿ ನೋಡಿರಿ ಅದಕ್ಕೇನಂತ. ಇದ್ರ ಜೊತೆಗೆ ನಿಮ್ಮ ಎನರ್ಜಿ ಅವ್ರ ಎನರ್ಜಿ ಮ್ಯಾಚ್ ಆಗ್ರಿ ಅಂತ ಅರ್ಥ. ಓಕೆ, ಅಂದರೆ ನಿಮಗೆ ಇಲ್ಲಿ ರೀಡಿಂಗ್ ಒಳಗೆ ಕರೆಕ್ಟ್ ಬರ್ತೈತಿ. 1 ನಿಮಿಷದಿಂದ ನನಗೆ ಹಿಡನ್ ಫೀಲಿಂಗ್ಸ್ ಇಲ್ಲಿ ರೀಡಿಂಗ್ ನೋಡ್ತಿದ್ದೀನಿ. ಸೊ ಇದ್ರೊಳಗೆ ನನ್ನ ಇಂಥ ವ್ಯಕ್ತಿ ಜೊತೆಗೆ ನನ್ನಿಂದ ಅವ್ರು ಏನಾದರೂ ಬಚ್ಚಿಟ್ಟಿದ್ರ ಅಂತ ನೋಡ್ರಿ. ಅವಾಗ ರೀಡಿಂಗ್ ನಿಮ್ಗೆ ಇಲ್ಲಿ ಕ್ಲಾರಿಟಿ ಅಥವಾ ಒಂದು ಗೈಡೆನ್ಸ್ ಏನಾದರೂ ಸಿಗ್ಬೋದು. ಅದರಿಂದ ನಿಮ್ಮ ಒಂದು ರಿಲೇಷನ್ಶಿಪ್ಪು ಸುಧಾರಿಸ್ಬೋದು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕಂಟ್ ಆರೋಸ್ ವಿತ್ ನಿಖಿತಾ. ನಾನು ನಿಮ್ಮ ಡಾಕ್ಟರ್ ನಿಖಿತಾ. ಈ ದಿನ ನಿಮಗೆ ಕನ್ನಡ ಟ್ಯಾರೋ ರೀಡಿಂಗ್ ತೊಗೊಂಬರ್ತಾ ಇದ್ದೀನಿ. ಸೊ ರೀಡಿಂಗ್ ಅಂದ್ರೆ ಗೊತ್ತು, ಇವತ್ತಿನ ಏನು ಸ್ಪೆಷಾಲಿಟಿ ಅಂದರೆ ಹಿಡನ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್, ಬಚ್ಚಿಟ್ಟ ಭಾವನೆಗಳು. ಓಕೆ, ಸೊ ನೀವೇನಾದರೂ ನಿಖಿತಾ ಟ್ಯಾರೋ ಡೈಲಿ ಟ್ಯಾರೋ ರೀಡಿಂಗ್ಸ್, ಡೈಲಿ ಸ್ಪಿರಿಚುವಲ್ ಗೈಡೆನ್ಸ್, ಹೀಲಿಂಗ್ ಗೈಡೆನ್ಸ್ ಅಂತ ಏನಾದರೂ ಹುಡುಕ್ತಿದ್ರಿ ಅಂದ್ರೆ ಸೊ ದಿಸ್ ಈಸ್ ದ ರೈಟ್ ಪ್ಲೇಸ್ ಫಾರ್ ಯು. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಲೆಟ್ ಅಸ್ ಡೈವ್ ಇನ್ ಟು ಯುವರ್ ಎನರ್ಜಿ. ಸೊ ಅಲೈನ್ ಆದ್ರಿ ಅಂತ ಅನ್ಕೊತೀನಿ. ರಿಟರ್ನ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫಸ್ಟ್ ಟೈಮ್ ಯಾರ್ಯಾರು ವೀಡಿಯೋಸ್ ನೋಡ್ತಿದ್ದೀರಿ ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗೆ ಅನ್ನಿಸ್ತು ಅಂತಂದು. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ರಿ. ಸೊ ಕಮೆಂಟ್ ಮಾಡಿ ನಿಮ್ಮ ಎನರ್ಜಿನ ಕ್ಲೇಮ್ ಮಾಡ್ಕೋಬೇಕಾ, ಲೈಕ್ ಆರ್ ಕಮೆಂಟ್ ಯಾವುದಾದ್ರೂ ಒಂದು. ಸೊ ಹಿಡನ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೈ ಫೀಲಿಂಗ್ಸ್ ವೇರ್ ಆಲ್ವೇಸ್ ಟ್ರೂ ಫಾರ್ ಯು ಬಟ್ ಯು ಡಿಡಂಟ್ ಆಕ್ಸೆಪ್ಟ್ ಮೀ ಹೋಲ್ ಹಾರ್ಟೆಡ್ಲಿ. ಐ ಹ್ಯಾವ್ ಸ್ಟಾರ್ಟೆಡ್ liking someone else. Now it's not your mistake. I am over possessive for you. Anger is just outcome. See, ನೋಡೋಣ ಆನ್ ದಿ ಹೋಲ್ ಏನು ಅನ್ನಿಸ್ತದೆ ಅಂತಂದು. ಯುವರ್ ಡ್ರೀಮ್ಸ್ ಆರ್ ಡಿಫ್ರೆಂಟ್ ಫ್ರಮ್ ಮೈ ಡಿಸೈರ್ಸ್. ಲೆಟ್ ಮೀ ಫಿಗರ್ ಔಟ್ ಟುಗೆದರ್. ಐ ಸ್ಟಾರ್ಟೆಡ್ ಟು ಥಿಂಕ್ ಅಬೌಟ್ ಯು ಆಲ್ವೇಸ್ ಆ್ಯಂಡ್ ವರ್ ಡಿಸ್ಟ್ರಾಕ್ಟೆಡ್ ಫ್ರಮ್ ಯು ಮೈ ಗೋಲ್. ಓಕೆ, ಡನ್. Life should be full of excitement. Now this relationship is getting boredom. I am stuck in my own negativity, negative thoughts. I will try to come back soon. ಅವ್ರು ಕಮ್ ಬ್ಯಾಕ್ ಸೂನ್ ಮಾಡಿದ್ರಾಗ ನಿಮ್ಮ ಮನಸ್ಸು ಏನಾಗಿರ್ತದೆ ಯಾರಿಗೆ ಗೊತ್ತು. It is becoming difficult to be in this relationship for both of us. Leave or resolve. ಹೋದ್ಸಲ ಬಚ್ಚಿಟ್ಟ ಭಾವನೆಗಳನ್ನ ಮಾಡೇನಿ, ಒಂದ್ಸಲ ಹೋಗಿ ನೋಡ್ರಿ. ಸೊ ಆವಾಗೂ ಇವು ಕೆಲವೊಂದು ಇಂಥದ್ದಾದಂಥ ಒಂದು ಎನರ್ಜಿ ಬಂದೈತಲ್ಲ. ಐ ಲೈಕ್ ಮೈ ಫ್ರೀಡಮ್ ಮೋರ್ ದ್ಯಾನ್ ಯು. ಸೊ ಅದನ್ನು ನಿಮ್ಗೆ ಲಿಂಕ್ ನಾನು ಶೇರ್ ಮಾಡಿರ್ತೀನಿ. ಸೊ ಸೇಮ್ ಎನರ್ಜಿ ಬಂದತಿ ಅಂದ್ರೆ ನಿಮ್ಮ ರಿಲೇಷನ್ಶಿಪ್ ಒಳಗೆ ಏನೋ ಒಂದು ಸ್ವಲ್ಪ ಗಲಿಬಿಲಿ ನಡೆದತಿ, ಗೊಂದಲಗಳು ನಡೆದಾವು ಅಂತಲೇ ಅರ್ಥ ಇಲ್ಲಿ. ಯಾಕಂದ್ರೆ ನೀವು ಕ್ಲಿಯರ್ ನಿಮಗೆ ಕಾಣ್ತಾ ಐತಿ ಏನು ಹೇಳ್ಬೇಕು, ನಿಮ್ಮ ವ್ಯಕ್ತಿ ಏನು ಬಚ್ಚಿಟ್ಟಾರ ನಿಮ್ಮ ಜೊತೆಗಿದ್ರೂ. ಐ ಡು ವಾಂಟ್ ಟು ಹಾರ್ಟ್ ವಿ ಎವರ್. ಸೊ ಮೂವಿಂಗ್ ಅವೇ ಫ್ರಮ್ ಯು. ನಿಮ್ಮಿಂದ ದೂರನ ಆಗಕ್ಕೆ ಟ್ರೈ ಮಾಡ್ತಿದಾರ, ನಿಮ್ಮಿಂದ ದೂರ ಹೋಗಕ್ಕೆ ಟ್ರೈ ಮಾಡ್ತಿದಾರ. ಆಲ್ರೆಡಿ ಭಾಳ ಮಂದಿಗೆ ದೂರ ಹೋಗಿರ್ಬೇಕಿಲ್ಲೇ. ಅವರಿಗೆ ನಿಮ್ಮ ಮೇಲೆ ಭಾಳ ಫೀಲಿಂಗ್ಸ್ ಇದ್ವಂತ ಫಸ್ಟಿಗೆ. ಇಲ್ಲಿ ಹೇಳ್ತಿರೋದು ಬಂದಿರೋದಂದ್ರೆ ಅವ್ರು ಭಾಳ ಫೀಲಿಂಗ್ಸ್ ಇಟ್ಕೊಂಡು ನಿಮಗೆ ಹೇಳಾರ ಬಿಟ್ಟಾರ ಗೊತ್ತಿಲ್ಲ. ಮನಸ್ಸಿನಾಗ ಇಟ್ಕೊಂಡ್ರೆ ಹೆಂಗೆ ಗೊತ್ತಾಗತ್ತದ. ಬಟ್ ನೀವು ಅವ್ರನ್ನ ಹೋಲ್ ಹಾರ್ಟೆಡ್ಲಿ ಅಂದರೆ ಪೂರ್ಣ ಮನಸ್ಸಿಂದ ನೀವು ಅವ್ರನ್ನ ಆಕ್ಸೆಪ್ಟ್ ಒಪ್ಕೊಳ್ಳಿಲ್ಲ ಅಂತ ಅವ್ರು ಇಲ್ಲಿ ಹೇಳ್ತಿದಾರೆ. ಅವರು ಇದು ಬಾಯಿ ಬಿಟ್ಟು ಹೇಳಿದ್ರೆ ತಾನೇ ಗೊತ್ತಾಗೋದು ಯಾರಿಗಾದ್ರೆ.
ಸೊ ಈಗ ಅವರು ನಿಮ್ಮ ಬೇರೆಯವ್ರನ್ನ ಯಾರೋ ಇಷ್ಟಪಡ್ತಿದಾರಂತೆ, ಬಟ್ ಅದು ನಿಮ್ಮ ಮಿಸ್ಟೇಕ್ ಅಲ್ಲ, ಅದನ್ನೂ ಹೇಳ್ತಿದಾರ. ಅಂದ್ರೆ ಏನು, ಅವ್ರು ನಿಮ್ಮ ಇಷ್ಟಪಡ್ತಿದ್ರು ಬಟ್ ನಿಮಗೆ ಅದು ಹೇಳ್ಕೊಳ್ಳಿಲ್ಲ, ನಿಮಗೆ ಗೊತ್ತಾಗಲಿಲ್ಲ. ಸೊ ನೀವು ಅದು ನಿಮ್ಮ ತಪ್ಪಲ್ಲ. ಬಟ್ ಈಗ ಅವ್ರಿಗೆ ಯಾರೋ ಇನ್ನೊಬ್ರು ಇಷ್ಟ ಆಗ್ತದಾರಂತ, ಅದಕ್ಕೆ ನಾನು ಇಲ್ಲಿ ನಿಮ್ಮಿಂದ ದೂರ ಹೋಗ್ತದೇನೆ ಅಂತಲೂ ಹೇಳ್ತಾರೆ. ನಿಮ್ಗೆ ಹರ್ಟ್ ಮಾಡಬಾರ್ದು, ಅದಕ್ಕೆ ನಾನು ದೂರ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ. ಇಲ್ಲಿ ಕೆಲವೊಬ್ರು ನಿಮ್ಮನ್ನು ಭಾಳ ಇಷ್ಟಪಡ್ತಿದ್ರು ಅನಿಸ್ತೈತಿ, ನಿಮ್ಮ ಮೇಲೆ ಫೀಲಿಂಗ್ಸ್ ಇದ್ವು. ಆ ಫೀಲಿಂಗ್ಸನ್ನ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲಿಲ್ಲ. ನಿಮ್ಮ ಬಗ್ಗೆ ಭಾಳ ಪಾಸಿಟಿವ್ ಇದ್ದರು. ಪಾಸಿಟಿವ್ ಅಂದರೆ ಅವ್ರು ಹೆಂಗಂದ್ರೆ ನಿಮಗೆ ಸೀಕ್ರೆಟಿವ್ ಅಡ್ಮೈರ್ ಅಂತಿರ್ತಾರೆ ನೋಡ್ರಿ, ಗೊತ್ತಂಗೆ ಪ್ರೀತಿ ಮಾಡ್ತಿರ್ತಾರೆ. ಅದು ನಿಮ್ಗೆ ಮುಂದೆ ಹೇಳ್ಕೊಳಕ್ಕಾಗಲ್ಲ. ಬಟ್ ನಿಮ್ನ ಯಾರು ಮಾತಾಡ್ಸಿದ್ರೆ, ನೀವು ಬೇರೆ ಯಾರ ಕಡೆ ಲಕ್ಷ ಕೊಟ್ರೆ, ನೀವು ಯಾರು ನಕ್ಕೊಂಡು ಅವ್ರಿಗೆ ಭಾಳ ಒಂಥರ ಸಿಟ್ಟು ಬರ್ತಿರ್ತೈತಿ, ಹೊಟ್ಟೆ ಕಿಚ್ಚಾಕಿರ್ತೈತಿ. ಅಬ್ಸರ್ವ್ ಮಾಡಿರ್ಬೇಕು ನೀವು ಭಾಳ ಜನ ಹಂಗೆ. ಸೊ ಹಂಗೆ ನಿಮ್ಮ ಈ ವ್ಯಕ್ತಿ ಯಾರು ನೋಡ್ತಿದ್ರಿ, ಆ ವ್ಯಕ್ತಿ ಭಾಳ ಪಾಸಿಟಿವ್ ಇದ್ರೆ ಅದು ನಿಮ್ಮ ಜೊತೆಗೆ ಭಾಳ ಜಗಳ ಮಾಡ್ತಿರ್ಬೇಕು, ಸಿಟ್ಟು ಮಾಡ್ತಿರ್ಬೇಕು. ಅಂದ್ರೆ ಅದ್ರದ್ದು ನಂದು ಔಟ್ಕಮ್ ನಾ ಸಿಟ್ಟು ಮಾಡೇನಂದ್ರೆ ನಾನು ನಿಮ್ಮ ಬಗ್ಗೆ ಭಾಳ ಪಾಸಿಟಿವ್ ನೀವು ತಿಳ್ಕೊಬೇಕಾಗಿತ್ತಂದ. ಇನ್ನೂ ಕೆಲವೊಬ್ರಲ್ಲಿ ಹೇಳ್ತಿದಾರ, ನನ್ನ ಡ್ರೀಮ್ಸು ಮತ್ತು ನಿಮ್ಮ ಅಂದ್ರೆ ನೀವೊಂದು ಡ್ರೀಮ್ ಇಟ್ಕೊಂಡಿರಿ, ಒಂದು ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು, ಇದೇ ವ್ಯಕ್ತಿ ಜೊತೆಗಿರ್ಬೋದು. ಒಟ್ಟು ಒಂದು ರಿಲೇಷನ್ಶಿಪ್ ಅಂದ್ರೆ ನನಗೆ ಹಿಂಗೆ ಇರಬೇಕು ಅಂತ ಎಲ್ಲರದು ಒಂದು ಕನಸಿರ್ತೈತಿ. ಸೊ ನಿಮ್ಮ ಡ್ರೀಮ್ಸ್ ಮತ್ತು ಅವ್ರ ಡಿಸೈರ್ಸ್, ಅವ್ರ ಆಸೆಗಳು ಮ್ಯಾಚ್ ಆಗಲ್ಲ. ಇವು ಎರಡು ಡಿಫ್ರೆಂಟ್ ಅದಾವು. ಕೆಲವೊಬ್ರು ರೆಡಿ ಅದಾರ, ಸೊ ಅದನ್ನು ಫಿಗರ್ ಔಟ್ ಮಾಡೋಣ ಅಂತಂದು ಸಾಲ್ವ್ ಮಾಡ್ಕೊಬೋದು. ಓಕೆ, ಡಿಫ್ರೆಂಟ್ ಹೌದಾ, ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್ ಹಂಗೆ. ಯಾಕೆ ನಾ ಹೇಳಿದೆ ನಿಮ್ಮ ಬಗ್ಗೆ ಭಾಳ ಪೊಸಿಸಿದ್ವು, ನೀವು ಅವ್ರನ್ನ ಭಾಳ ಡಿಸ್ಟರ್ಬ್ ಮಾಡಿದ್ರಿ. ಅವ್ರ ಕೆಲಸ ಮಾಡೋ ಮುಂದೆ ಅವ್ರದ್ದು ಏನೋ ಗೋಲ್ಸ್ ಇದ್ವು, ಅವ್ರ ಡಿಸೈರ್ಸ್ ಭಾಳ ಇದ್ವು. ಅವ್ರದ್ದೊಂದು ಕೆಲಸದಿಂದ, ಅವ್ರದ್ದೇನೋ ಒಂದು ಗುರಿಗಳಿಂದ ನಿಮ್ಮ ನೆನಪುಗಳು ಅವ್ರನ್ನ ಭಾಳ ಡಿಸ್ಟ್ರಾಕ್ಟ್ ಮಾಡಿದ್ವು ಅಂತ ಹೇಳ್ತಿದ್ದಾರೆ ಇಲ್ಲಿ. ಬಟ್ ಇಷ್ಟೆಲ್ಲ ಆದಮೇಲೆ ಏನಾಯ್ತೋ ಗೊತ್ತಿಲ್ಲ, ನಿಮ್ಮ ಜೊತೆಗೆ ಲೈಫ್ ಭಾಳ ಎಕ್ಸೈಟ್ಮೆಂಟ್ ಇರಬೇಕಾಗಿತ್ತು. ಬಟ್ ಈ ರಿಲೇಷನ್ಶಿಪ್ ಒಳಗೆ ನನಗೆ ಬೋರ್ ಅನ್ಸಾಕತೈತಿ ಅಂತಲೂ ಹೇಳ್ತಿದ್ದಾರೆ ನೋಡ್ರಿ. ಯಾಕಂದ್ರೆ ನಿಮ್ಮ ಡ್ರೀಮ್ಸ್ ಏನದವೋ ಗೊತ್ತಿಲ್ಲ, ಅವ್ರ ಡಿಸೈರ್ಸ್ ಏನಿದ್ವೋ ಗೊತ್ತಿಲ್ಲ, ಆಸೆಗಳು ಅವ್ರಿಗೆ ಯಾವ ರೀತಿ ನಿಮ್ಮ ಜೊತೆಗೆ ಇರಬೇಕಾಗಿತ್ತು, ನೀವು ಹೆಂಗದಿರೋ. ಸೊ ಈಗ ಎಕ್ಸೈಟ್ಮೆಂಟ್ ಅವ್ರಿಗೆ ಕಾಣ್ತಾ ಇಲ್ಲ ಇಲ್ಲಿ, ಇದು ಬೋರ್ ಆಗ್ತಾ ಐತಿ ಅಂತ ಹೇಳ್ತಿದ್ದಾರೆ. ಅವ್ರ ಮನಸ್ಸೊಳಗೆ ಐತಿ, ಆ ಬಿಹೇವಿಯರ್ ನಿಮಗೆ ಕಾಣ್ತಿರ್ಬೋದು. ಅದು ಅಬ್ಸರ್ವ್ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ ಕಾಣ್ತದ ಆ ವ್ಯಕ್ತಿದು ಒಂದು ಚಲನವಲನ, ನಿಮ್ಮ ಜೊತೆಗಿರೋಂಥ ಒಂದು ಮಾತುಕತೆಗಳು, ಅವ್ರ ಬಿಹೇವಿಯರ್ಸ್ ಏನದಾವಲ್ಲ ಎಲ್ಲ ನಿಮ್ಗೆ ಅದು ನೋಡಿದ ಮೇಲೆ ನಿಮಗೆ ಗೊತ್ತಾಗ್ಬೋದು ಇವ್ರು ಯಾಕೆ ಹಿಂಗೆ ಮಾಡ್ತಿದಾರೆ ಅಂತ. ಸೊ ಕೆಲವೊಬ್ರು ಹೇಳ್ಕೊತಂದ್ರೆ ಇಲ್ಲೇ ನನ್ನೊಳಗೆ ನೆಗೆಟಿವ್ ಥಾಟ್ಸ್ ಭಾಳ ಬರ್ತದವು. ಸೊ ಹಾಗಾಗಿ ನಾನು ನಿನ್ಗೆ ಹರ್ಟ್ ಮಾಡೋಕ್ಕಾಗಲ್ಲ, ನಾನು ನಿನ್ನಿಂದ ದೂರ ಹೋಗ್ತಿದ್ದೀನಿ. ಬಟ್ ನಾನು ಯಾವಾಗ ಸರಿ ಹಾಕೋಣ ಅವಾಗ ನಿನ್ನ ಹತ್ರ ಬರ್ತೀನಿ. ನನ್ನ ನೆಗೆಟಿವ್ ಥಾಟ್ ಎಲ್ಲ ಹೋಗಿ ನಾನು ಸರಿಯಾಗಿ ನನಗೆ ಚಲೋ ಅನಿಸಿದ್ಮೇಲೆ ಅವಾಗ ನಿನ್ನ ಹತ್ರ ಬರ್ತೀನಿ ಅಂತ. ಬಟ್ ಅವರೆಲ್ಲ ವಾಪಸ್ ಬರೋದ್ರಾಗ ನಿಮ್ಮ ಮನಸ್ಥಿತಿ ಹೆಂಗಿರ್ತದೆ ಅವ್ರಿಗೇನು ಗೊತ್ತಲ್ಲ. ನಿಮ್ಗೆ ಬ್ಯಾಡಾಗಿದ್ರೆ ಆ ವ್ಯಕ್ತಿ ಅಂದ್ರೆ ಏನು ಮಾಡ್ತೀರಿ? ಅಗೇನ್ ಇಲ್ಲಿ ಬಂತ ಈ ರಿಲೇಷನ್ಶಿಪ್ ಒಳಗೆ ಇರೋಕೆ ಭಾಳ ಕಷ್ಟ ಆಗ್ತೈತಿ. ಇದನ್ನು ನಾವು ಕುತ್ಕೊಂಡು ಸಾಲ್ವ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಸುಮ್ಮನೆ ಬಿಟ್ಟು ಹೋಗ್ಬೇಕು. ನಮ್ಗೆ ಇದರಿಂದ ಕುತ್ಕೊಂಡು ಸರಿ ಮಾಡ್ಕೊಳಕ್ಕೆ ಆಗಂಗಿಲ್ಲ, ಇಬ್ಬರು ಹೊಂದ್ಕೊಂಡು ಹೋಗೋಕೆ ಆಗಂಗಿಲ್ಲ ಅಂದ್ರೆ ಬೇರೆ ಬೇರೆ ಆಗದ ಚಲೋ. ನಿಮ್ಮ ದಾರಿ ನಿನಗೆ, ನನ್ನ ದಾರಿ ನನಗೆ, ಹಂಗೆ. ಸೊ ನಿಮ್ಮ ವ್ಯಕ್ತಿಗಿಲ್ಲಿ ಅವ್ರ ಫ್ರೀಡಮ್ಮ ಭಾಳ, ಅವರಿಗೆ ತಮ್ಮ ಸ್ವತಂತ್ರ ಭಾಳ ಇಂಪಾರ್ಟೆಂಟ್ ಐತಿ ನಿಮ್ಮಕಿನ. ಮೋಸ್ಟ್ಲಿ ಈ ರಿಲೇಷನ್ಶಿಪ್ ಅವರಿಗೆ ಒಂದು ಬಂಧನ ಒಳಗೆ ಹಾಕ್ಕೊಂಡಂಗೆ, ಒಂದು ರಿಸ್ಟ್ರಿಕ್ಷನ್ ಒಳಗೆ ಹಾಕ್ಕೊಂಡಂಗೆ ಅನ್ನಿಸ್ತಿರ್ಬೇಕು ಅವ್ರಿಗಿಲ್ಲ. ಯಾಕಂದ್ರೆ ಒಂದು ರಿಲೇಷನ್ಶಿಪ್ ಅಂತ ಒಂದು ಬಂದಮೇಲೆ ಯಾವ್ದಾರು ಇರ್ಲದ, ಅದಕ್ಕೆ ಯಾವಾಗಲೂ ಒಂದು ಬೌಂಡ್ರಿ ಅಂತ ಇರ್ತೈತಿ. ಹೌದಾ? ಎಲ್ಲದಕ್ಕೊಂದು ಹದ್ದು ಬತ್ತು ಹಿಂಗೆ ಅಂತೀವಲ್ಲ, ಒಂದು ಬೌಂಡ್ರಿ. ಒಂದು ದೇಶ ಅಂದ್ರೆ ಬೌಂಡ್ರಿ ಇರ್ತೈತಿ, ಒಂದು ಮನಿ ಅಂದ್ರೆ ಒಂದು ಬೌಂಡ್ರಿ ಇರ್ತೈತಿ, ಒಂದು ಮನಸ್ಸು ನಾವು ಹೇಳ್ತೀವಿ ಸೆಲ್ಫ್ ಲವ್ ಮಾಡ್ಕೊಳ್ರಿ, ಒಂದು ಬೌಂಡ್ರಿ ಹಾಕ್ಕೊಳ್ರಿ ಅಂತ. ಸೊ ಎವ್ರಿಥಿಂಗ್ ಹ್ಯಾಸ್ ಒಂದು ಬೌಂಡ್ರಿ. ಆ ವ್ಯಕ್ತಿ ನಾನು ಇಷ್ಟಪಟ್ಟೇನೆ ಅಂದಮೇಲೆ ನಾವೆಲ್ಲಾನು ನಾವು ಹೇಳ್ದಂಗೆ ಕೇಳ್ರಿ ಅಂತಂದು ಅವ್ರ ಸ್ವತಂತ್ರ ನಾವು ಕಸ್ಕೊಳಕ್ಕಾಗಲ್ಲ. ಅವ್ರ ಸ್ವತಂತ್ರಕ್ಕೆ ಧಕ್ಕೆ ತರಲಾರ್ದಂಗೆ ಇರೋದು ಒಂದು ನಿಜವಾದ ಒಂದು ರಿಲೇಷನ್ಶಿಪ್. ಅದೊಂದು ಭಾಳ ಲಾಂಗ್ ಲಾಸ್ಟಿಂಗ್ ರಿಲೇಷನ್ಶಿಪ್.
ಆ ಫ್ರೀಡಮ್ ಇಲ್ಲಿ ಕಳ್ಕೊತದನ್ನು ನಾನು, ಆ ಸ್ವತಂತ್ರನ ಕಳ್ಕೊತದ್ದೇನೆ, ಇಲ್ಲಿ ನಾನು ಇರೋಕೆ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತೈತಿ. ಸೊ ಹಾಗಾಗಿ ನಿಮ್ಮ ವ್ಯಕ್ತಿಲಿ ಬಿಟ್ಟು ಹೋಗಿ, ನಾನು ನಿಮ್ಗೆ ಹರ್ಟ್ ಮಾಡಬಾರ್ದು, ಆದ್ರೆ ನಾನು ದೂರ ಹೋಗ್ಬೇಕಾ. ಕೆಲವೊಂದು ವಿಷಯಗಳು ಹೇಳಿದರೆ ಹರ್ಟ್ ಆಗ್ತೀರಿ ನೀವು ಅಂತಾನೆ. ಸೊ ಅವ್ರು ಏನೋ ಬೇರೆ ನಾವು ಹೇಳೋದು ನಿಮ್ಮಿಂದ ದೂರ ಆಗಿರ್ಬೋದು. ಸೊ ಇಲ್ಲೊಂದು ಕಾರ್ಡ್ ಬಂತ, ಇದು 1 2 3 4 5 6 7 ಇಷ್ಟು ಕಾರ್ಡ್ ಒಳಗೆ 10 ಕಾರ್ಡ್ ಒಳಗೆ ನಿಮ್ಗೆ 7 ಕಾರ್ಡ್ಸ್ ದೇ ಆರ್ ಫೀಲಿಂಗ್ ಸ್ಟಕ್. ಈ ರಿಲೇಷನ್ಶಿಪ್ ಒಳಗೆ ಹೋಗಿ ಅವ್ರಿಗೆ ಒಂಥರ ಉಸಿರುಗಟ್ಟಿದ ವಾತಾವರಣ ಅನ್ನಿಸ್ತಾ ಐತಿ, ಅಥವಾ ಚೆನ್ನಾಗಿ ಅನ್ಸಾಕತ್ತಿಲ್ಲ, ಎಕ್ಸೈಟ್ಮೆಂಟ್ ಇಲ್ಲ, ಆವಾಗಿದ್ದಂಥ ಒಂದು ಖುಷಿ ಇಲ್ಲ ಅನ್ನಿಸ್ತೈತಿ, ಬೋರ್ ಆಗ್ತಾಯಿತ್ತು, ಏನೋ ಅನ್ನಿಸ್ತೈತಿ, ಬಟ್ ಸಮಾಧಾನ ಇಲ್ಲ ಅವ್ರಿಗೆ ಈ ರಿಲೇಷನ್ಶಿಪ್ ಒಳಗೆ. ಯಾಕಂದ್ರೆ ಮೊದಲು ನಿಮ್ಗೆ ಭಾಳ ಇಷ್ಟಪಟ್ಟಿದ್ರು, ಅವರು ಭಾಳ ಪೊಸೆಸಿವ್ ಇದ್ದರು. ಬಟ್ ಅದು ಏನಾಯ್ತೋ ಏನೋ ಬರ್ತಾ 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 ನೀವು ಒಳ್ಳೆ ಸದಾ ಇರ್ಬೋದು, ನೀವು ನಾರ್ಮಲ್ ಇರ್ಬೋದು, ಅವ್ರು ಭಾಳ ಹೈಪರ್ ಆ್ಯಕ್ಟಿವಿಟಿ ಇದ್ರಂದ್ರೆ ಒಂದೊಂದ್ಸಲ ಹಂಗೆ ಮ್ಯಾಚ್ ಆಗಲ್ಲ, ನೋ ಪ್ರಾಬ್ಲಮ್. ಓಕೆ. ಸೊ ಇಲ್ಲಿ ಅವ್ರು ಕುತ್ಕೊಂಡು ಇಲ್ಲಿ, ಯಾಕಂದ್ರೆ 2-3 ಕಾರ್ಡ್ ಬಂದಾವ ಇಲ್ಲಿ, ಹೌದಾ, ಒಂದ್ಸಲ ಕುತ್ಕೊಂಡು ನಾವು ರಿಸಾಲ್ವ್ ಮಾಡ್ಕೊಳೋಣ, ಮಾತಾಡ್ಕೊಳೋಣ, ಸರಿ ಮಾಡ್ಕೊಳೋಣ ಅಂತಲೂ ಬಂದೈತಿ. ಸೊ ಯಾವ ವ್ಯಕ್ತಿ ಜೊತೆ ಕುತ್ಕೊಂಡು ನೀವು ನಿಮ್ಗೆ ಹಂಗೆ ಏನಾದರೂ ಅನಿಸಿತ್ತಂದ್ರೆ, ಅನಿಸಿರ್ಲೇಬೇಕು, ಈ ರೀಡಿಂಗ್ ನೋಡ್ತಿದ್ದೀರ ಅಂದಮೇಲೆ ಅದನ್ನು ಸರಿ ಮಾಡ್ಕೊಳ್ರಿ. ನಾನಿರೋದು ಹಿಂಗೆ, ನೀನಿರೋದು ಹಿಂಗೆ, ಜೊತೆಗೆ ಹೋಗ್ಬೇಕಂದ್ರೆ ನಾವು ಒಂದು ಡಿಸ್ಟೆನ್ಸ್ ಒಳಗೆ ಹೋಗ್ಬೇಕು. ಒಬ್ರು ಬೆಂಕಿ ಹೆಂಗಿದ್ರೆ ಒಬ್ರು ನೀರು ಇದ್ದಂಗೆ ಇರ್ತಾರೆ. ಸೊ ಎರಡು ಪೂರಕನಲ್ಲ, ಭಾಳ ಬೆಂಕಿ ಉರಿಯಾಕತ್ತ ನೀರು ಬೇಕಲ್ಲ, ಅದಕ್ಕೆ ಭಾಳ ಬೆಂಕಿ ಆದ್ರೂ ಒಳ್ಳೇದಲ್ಲ. ನೀರೂ ಅಷ್ಟೇ, ಎಷ್ಟು ಇರ್ಬೇಕು ಅಷ್ಟೇ ಇರ್ಬೇಕು, ಅದು ಅತಿ ಆದರೆ ಸುನಾಮಿ ಪ್ರವಾಹ ಆಕತ್ತದ. ಆ ನೀರನ್ನು ಮತ್ತು ಆವಿ ಮಾಡೋಕೆ ಬೆಂಕಿ ಬೇಕೇ ಬೇಕಲ್ಲ. ಸೊ ಎಲ್ಲರೂ ಒಂದೇ ಥರ ಇರಲ್ಲ, ಅದು ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಹೋಗೋದು ಜೀವನ. ಸೊ ನಿಮ್ಮ ಈ ರಿಲೇಷನ್ಶಿಪ್ಪಿಗೆ ನಿಮ್ಗೆ ಏನಾದರೂ ಗೈಡೆನ್ಸ್ ಬರ್ತೈತಾ ನೋಡೋಣ ಅಂತ. ಇಲ್ಲಿ ಇಷ್ಟೊಂದು ಸ್ಟಕ್ ಫೀಲಿಂಗ್ ಎನರ್ಜಿ ಬರ್ತಾ ಐತಿ. ಇಲ್ಲಿ ಏನಾಗ್ತಾಯಿತಿ ಅಂದ್ರೆ ನಿಮ್ಮ ರಿಲೇಷನ್ಶಿಪ್ ಒಳಗೆ ಒಬ್ರಿಗೊಬ್ರು ನೀವು ಮೋಸ್ಟ್ಲಿ ಅದ್ರ ನೀವೇ ಇರಬೇಕು. ಅಂದ್ರೆ ಯಾಕಂದ್ರೆ ನಿಮ್ಮ ವ್ಯಕ್ತಿ ಹೀಗೆಲ್ಲ ಫೀಲ್ ಆಗ್ತೈತಿ ಅಂದರೆ ಇದು ನಿಮ್ಮ ವ್ಯಕ್ತಿ ಭಾವನೆ ಅಲ್ಲ. ಸೊ ನಿಮ್ಮ ಕಡೆಯಿಂದ ಏನೋ ಒಂದು ಅನ್ನಿಸ್ತಿರ್ಬೇಕಲ್ಲ. ಸೊ ಅದನ್ನು ಆ್ಯಸೆಪ್ಟ್ ಮಾಡ್ಕೊಳ್ರಿ, ಅದನ್ನು ಯೋಚನೆ ಮಾಡಿರಿ, ನಾ ಏನು ಮಾಡಿದೆ ಇಂಥದ್ದು. ನೀವು ಅನ್ನಿಸ್ಬೋದು, ನಾ ಭಾಳ ಪ್ರೀತಿ ಮಾಡ್ತೇನೆ ರೀ, ನಾ ಭಾಳ ಅತಿಯಾದಂಥ ಪ್ರೀತಿ, ಅತಿಯಾದಂಥ ಕೇರ್ನು ಅದು ಒಳ್ಳೇದಲ್ಲ. ಮಕ್ಕಳು ನಾವು ಅತಿ ಮುದ್ದು ಮಾಡಕ್ಕೆ ಹೋಗ್ರಿ, ಕೊಸರ್ಕೊಂಡು ಹೋಗವು. ಭಾಳ ಗಟ್ಟಿಯಾಗಿ ಸಣ್ಣ ಮಕ್ಕಳನ್ನ ಭಾಳ ಗಟ್ಟಿಯಾಗಿ ತಪ್ಕೊಳ್ರಿ, ನಮಗೆ ಪ್ರೀತಿ ಅಂತ ಅಂದು ಅವು ಏನು ಮಾಡ್ತಾವೆ, ಉಸಿರುಗಟ್ಟತವಕ್ಕೆ, ಸರಿ ಬಿಡಿಸ್ಕೊಂಡು ಓಡೋಕವು. ಸಣ್ಣ ಉದಾಹರಣೆ. ಹಂಗೆ ಇಲ್ಲಿ ಯಾಕಂದ್ರೆ ಒಬ್ರಿಗೊಬ್ರು ಕ್ರಿಟಿಸೈಸ್ ಮಾಡ್ಕೊಳಕತ್ತೀರಿ ನೀವು. ಕ್ರಿಟಿಸೈಸ್ ಮಾಡ್ಕೊಂಡು ನೀ ಹಂಗದಿ ನೋಡು, ನಾನು ಹಿಂಗೆ ಅದನಿ, ನಾನು ಚಲೋ ಅದೇನಿ, ಅಂದ್ರೆ ನಾನು ಇದ್ರೊಳಗೆ ಗುಡ್ ಅದೇನಿ, ನೀ ಇದ್ರೊಳಗೆ ಬ್ಯಾಡ್ ಅದೇ, ನೀ ಹಂಗ್ಯಾಕೆ ಮಾಡಿದೆ, ನೀ ಹಿಂಗೆ ಮಾಡ್ಬೇಕಾಗಿತ್ತು ಅಂದ್ರೆ ಬರೀ ತಪ್ಪುಗಳನ್ನು ಹುಡುಕ್ತೇವಲ್ಲ ನಾವಲ್ಲಿ. ಎದುರಿಗಿರೋ ವ್ಯಕ್ತಿದು ನಾವು ನಮ್ಗೆ ಬೇಕು ಅವ್ರು ನಮ್ಮ ಜೀವನಕ್ಕೆ ಅಂದಮೇಲೆ ಅವ್ರದ್ದು ತಪ್ಪುಗಳನ್ನ ನಾವು ತಿದ್ದೋದು ಒಂದು ಸ್ಟೈಲ್ ಇರ್ತೈತಿ. ಓಕೆ. ಆಮೇಲೆ ಅವ್ರದ್ದು ಯಾವಾಗಲೂ ಅವ್ರದ್ದು ಪಾಸಿಟಿವಿಟಿನ ನಾವು ಎತ್ತಿ ಹಿಡಿದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ತಾವು ತಿದ್ಕೊತಾರೆ. ನೀವು ಏನು ಮಾಡ್ತಿದ್ರಲ್ಲ ಅಂದ್ರೆ ನಿಮ್ಗೆ ಯಾಕೆ ಅನ್ಹ್ಯಾಪಿನೆಸ್ ಅಥವಾ ಈ ಸ್ಟ್ರಕ್ ಫೀಲ್ ಆಗ್ತದೆ, ಕ್ರಿಟಿಸೈಸ್ ಮಾಡ್ಕೊತಿದ್ರು ಒಬ್ರಿಗೊಬ್ರು. ಅವ್ರು ಹಿಂಗಂದ್ರೆ ನಾನು ಅನ್ಲಿ ತಡಿ, ನೀನು ತಪ್ಪು ಅವ್ರು ಹುಡ್ಕೋದು, ಅವ್ರ ತಪ್ಪು ನೀವು ಹುಡ್ಕೋದು, ಹಿಂಗೆ. ನಾ ಇಷ್ಟದಂಗೆ ಹೇಳಿದ ಅದ ಬಂದಿದೆ. ಒಬ್ರನ್ನೊಬ್ರು ಇಷ್ಟಪಡ್ತೀರಂದ್ರೆ ಆಕ್ಸೆಪ್ಟ್ ಮಾಡ್ಕೊಳ್ರಿ. ನೀರು ಒಂದಿರ್ತೈತಿ, ಬೆಂಕಿ, ಎರಡೂ ಎನರ್ಜಿ ಬೇಕು ಜೀವನಕ್ಕೆ. ಅವಾಗ ನೋಡ್ರಿ ನಿಮ್ಮ ಮ್ಯಾಜಿಕಲ್ ಆಗಿ ನಿಮ್ದು ಇದು ಹೆಂಗೆ ಈ ರಿಲೇಷನ್ಶಿಪ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಹೀಲಿಂಗ್ ಈಸ್ ನೆಸರಿ. ನಿಮ್ಮ ಈ ರಿಲೇಷನ್ಶಿಪ್ಪಿಗೆ ಹೀಲಿಂಗ್ ನೆಸರಿ ಐತೈತಿ. ಇದನ್ನು ಮ್ಯಾನಿಫೆಸ್ಟ್ ಮಾಡಿರಿ. ಕಣ್ಣು ಮುಚ್ಚಿ ಹೇಳ್ತಾನಲ್ಲ, ಕ್ಲೇಮ್ ಮಾಡಿರಿ ಅಂತ ಅದು ಮ್ಯಾನಿಫೆಸ್ಟೇಷನ್ ಹೇಳೋದು ಒಂದು ಮೆಥಡ್ ಅದು. ಸೊ ನನ್ನ ಇವತ್ತು ಕ್ಲೇಮ್ ಮಾಡಿರಿ ಇದನ್ನು. ಓಕೆ. ಹೀಲಿಂಗ್ ಎನರ್ಜಿ ಪ್ಲೀಸ್ ಎಲ್ಲರೂ ಕ್ಲೇಮ್ ಮಾಡಿರಿ. ಎಲ್ಲರಿಗೂ ಮೋಸ್ಟ್ ಭಾಳ ಜನ ಸ್ಟಕ್ ಆಗಿರಲಿ. ಸೊ ಹೀಲ್ ಮಾಡಿರಿ. ನನ್ನ ರಿಲೇಷನ್ಶಿಪ್ ಹೀಲ್ ಆಗ್ತಾ ಐತಿ, ನನ್ನ ರಿಲೇಷನ್ಶಿಪ್ ಹೀಲ್ ಆಗ್ತಾ ಐತಿ. ಓಕೆ. ಪ್ರತಿಯೊಂದು ಮೂಮೆಂಟು ಹೀಲ್ ಆಗ್ತದೆ. ನಾನು ಹೀಲ್ ಆಗ್ತದೇನೆ, ನನ್ನ ರಿಲೇಷನ್ಶಿಪ್ ಹೀಲ್ ಆಗ್ತೈತಿ, ನನ್ನ ಪರ್ಸನ್ ಹೀಲ್ ಆಗ್ತದಾರ. ಒಬ್ರಿಗೊಬ್ರು ಬೈಕೊಳೋದು ಕಮ್ಮಿ ಮಾಡಿಕೊಡ್ರಿ. ನಿಮಗೆ ಗೊತ್ತು ಕೆಲವೊಬ್ರಿಗಿಲ್ಲೇ ನಿಮ್ಮ ಜೀವನಕ್ಕೆ ಏನು ಒಳ್ಳೇದು ಅಂತಂದು.
ಹಾಂ, ಅದು ವ್ಯಕ್ತಿ ಸರಿ ಇಲ್ಲ, ಆ ಮನೆ ಪರಿಸ್ಥಿತಿ ಸರಿ ಇಲ್ಲ, ಜಸ್ಟ್ ಲೀವ್ ಇಟ್. ಯಾಕಂದ್ರೆ ಇಲ್ಲಿ ಬಂದತಿ, ನೀವು ಇರ್ಬೋದು ಆ ರಿಲೇಷನ್ಶಿಪ್ ಒಳಗೆ, ಇಲ್ಲಾಂದ್ರೆ ಅದನ್ನು ಸರಿ ಮಾಡ್ಕೋಬೋದು, ಇಲ್ಲ ಬಿಟ್ಟು ಹೋಗೋಕೆ ಎಲ್ಲ ಸ್ವತಂತ್ರ ನಿಮಗೈತಿ. ಸೊ ಅದು ನಿಮ್ಮ ಪವರ್ ಏನೈತಲ್ಲ ಅದನ್ನು ನೀವು ಯೂಸ್ ಮಾಡ್ಕೊಳ್ರಿ. ಸೊ ನಾ ಒಂದು ಇಷ್ಟಪಟ್ಟುಬಿಟ್ಟೆ ನೀವು ವ್ಯಕ್ತಿ ಜೊತೆಗೆ ಅಂದಮೇಲೆ ಇರಲೇಬೇಕು ಅಂತ ನಿಮ್ಗೆ ಅನಿಸಿಲ್ಲ ಅಂದ್ರೆ ಬಾಯ್ ಬಿಟ್ಟು ಹೇಳ್ರಿ, ನನಗಿದು ಸರಿ ಆಗಕತ್ತಿಲ್ಲ, ಯಾಕಂತ ರೀಸನ್ ಕೊಡ್ರಿ, ಅರ್ಥ ಮಾಡ್ಕೊಂಡ್ರೆ ಸರಿ. ನಿಮಗೆ ಚಾನ್ಸ್ ಇತ್ತು ಇಲ್ಲ ಬಿಟ್ಟೇ ಹೋಗ್ಬೇಕಂದ್ರೆ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ರಿ. ಕೆಲವೊಂದು ಸಲ ಬಿಟ್ಟು ಹೋಗೋ ಪರಿಸ್ಥಿತಿ ಬರಲ್ಲ. ಗಂಡ ಹೆಂಡ್ತಿ ಇರ್ತೀರಿ, ಮಕ್ಳು ಇರ್ತಾವೆ, ಎಲ್ಲನೂ ಇರ್ತಾವೆ, ಎಲ್ಲನೂ ಹಿಂಗೆ ಬಿಟ್ಟು ಹೋಗೋ ಪರಿಸ್ಥಿತಿ ಇಲ್ಲ. ಸೊ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ರಿ. ಸೊ ನಿಮ್ಗೆ ಹೀಲ್ ಆಗೋ ಒಂದು ಶಕ್ತಿ ಕೊಡಲಿ ದೇವ್ರು. ನಿಮ್ಗೆ ಅನ್ಸಿದ್ದನ್ನು ಹೇಳ್ಕೊಂಡು ಒಬ್ರಿಗೆ ನೋ ಯು ಕಾಂಟ್ ಟ್ರೀಟ್ ಮೀ ಲೈಕ್ ದಿಸ್, ನೀ ನನಗೆ ಹಿಂಗೆ ಟ್ರೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಐ ಡಿಸರ್ವ್ ಮೋರ್ ಲವ್ ಆ್ಯಂಡ್ ಕೇರ್, ರೆಸ್ಪೆಕ್ಟ್ ಅಂತ ಹೇಳೋಷ್ಟು ನಿಮ್ಗೆ ಧೈರ್ಯ ಬರಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗ್ಸೋಣ ಅಂತ. ಓಕೆ, ಯಾಕಂದ್ರೆ ಎನರ್ಜಿ ತಿಳ್ಕೊಳೋದು ಭಾಳ ಇಂಪಾರ್ಟೆಂಟ್. ನಿಮ್ಮ ರಿಲೇಷನ್ಶಿಪ್ಪು ನಿಮ್ಮೊಳಗೆ ನೀವು ಭಾಳ ಅಂದ್ರೆ ನೀವು ಅದಕ್ಕೆ ನೀವು ಹೀಲ್ ಮಾಡ್ಕೋಬೋದು. ಒಂದು ಖುಷಿಯಾಗಿರೋಕೆ ಒಂದು ನಿಮ್ಗೆ ದಾರಿ ಗೈಡೆನ್ಸ್ ಆಗ್ತದೆ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೇಕನ್ ಟ್ಯಾರೋಸ್ ವಿತ್ ನಿಖಿತಾ. ಸೊ ಇದು ನೀವು ಏನಾದರೂ ಹೀಲಿಂಗ್ ಎನರ್ಜೀಸು, ಗೈಡೆನ್ಸಸ್ಸು, ಡೈಲಿ ಟ್ಯಾರೋ ರೀಡಿಂಗ್ಸಿಗೆ ನೋಡ್ತಿದ್ರಿ ಅಂದ್ರೆ ಸೊ ಇದು ನಿಮ್ದು ಒಂದು ಸ್ಯಾಕ್ರೆಡ್ ಆ್ಯಂಡ್ ಪ್ರೀಷಿಯಸ್ ಸ್ಪೇಸ್ ಇದೆ ಅನ್ಕೊಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸೋಣ ಅಂತ. ಓಕೆ, ಥ್ಯಾಂಕ್ ಯು. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ, ಅಲ್ಲಿ ಪೇಯ್ಡ್ ರೀಡಿಂಗ್ ಇರ್ತಾವೆ, ಫ್ರೀ ರೀಡಿಂಗ್ ಇರಲ್ಲ. ಓಕೆ, ಅಗೇನ್ ಒನ್ಸ್ ಅಗೇನ್ ನಿಮ್ಮದು ರಿಲೇಷನ್ಶಿಪ್ ಹೀಲ್ ಆಗಲಿ ಅಂತಲೇ ಕೇಳ್ಕೊತ ಇವತ್ತಿನ ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು. ನಾಳೆ ಇನ್ನೊಂದು ಹೊಸ ರೀಡಿಂಗ್ ಜೊತೆಗೆ ನಾಳೆ ನಿಮ್ಮ ಜೊತೆಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.